ಸರ್ ಇಷ್ಟೊತ್ತು ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ನೋಡಿದ್ವಿ ಸರ್. ಈಗ ಸ್ವಲ್ಪ ಹೋರಾಟದ ಬಗ್ಗೆ ಮಾಡೋಣ ಸರ್. ನೀವು ಆಲ್ರೆಡಿ ಹೇಳಿದ್ರಿ ಏನ್ ಪ್ರಶ್ನೆ ಬೇಕಾದ್ರೂ ಕೇಳಿ ನಾನು ಹೇಳ್ತೀನಿ. ಧಾರಾಳವಾಗಿ ಕೇಳಿ. ಈಗ ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಗಳು ನೇರ ಪ್ರಶ್ನೆಗಳನ್ನ ಹೇಳಿ, ಕೇಳ್ತೀನಿ ಸರ್. ಹೇಳಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಉತ್ತರ ಕೊಡಿ ಸರ್. ಈ ಕನ್ನಡ ಮಾತಾಡಿದ್ರೆ ಸಾಕಾಗಿದೆ ಇವಾಗ ನಮ್ಮ ಕರ್ನಾಟಕದಲ್ಲಿ. ಕನ್ನಡ ಮಾತಾಡೋರೆ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲೂ ತುಂಬಾ ಜನ ಈ ಅಲ್ಪಪ್ರಾಣ ಮಹಾಪ್ರಾಣಗಳು ಇದ್ರ ಬಗ್ಗೆ ಎಲ್ಲ ಮಾತಾಡು ಅಂತ ಹೇಳ್ತಾರೆ. ಈಗ ಭಾಷೆಯಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ತಪ್ಪಿದ್ರೆ ತುಂಬಾ ಮಾತುಗಳು ಕೇಳಿ ಬರ್ತವೆ. ಇದಕ್ಕೆ ನಿಮ್ಮ ವಾದ ಏನು? ನೋಡಿ, ಅಲ್ಪ ಪ್ರಾಣ ಮಹಾಪ್ರಾಣ ಅನ್ನೋರು ಒಂದಿನ ನಿಂತ್ಕೊಂಡು ಸಾರ್ವಜನಿಕವಾಗಿ ಬೀದಿಗೆ ಇಳಿದು ಹೋರಾಟ ಮಾಡುವಾಗ ಅಲ್ಲಿ ಬರುವವರೆಲ್ಲರೂ ಅಲ್ಪ ಪ್ರಾಣ ಮಹಾಪ್ರಾಣವನ್ನು ಮಾತಾಡ್ಕೊಂಡೇ ಬಂದವರಲ್ಲ. ನಾನು ಒಬ್ಬ ಹೋರಾಟಗಾರನಾಗಿ ಬೀದಿ ನಿಲ್ಲುವಾಗ ಆ ಸಮಸ್ಯೆಗಳ ಬಗ್ಗೆ, ಅಲ್ಲಿಯ ವಿಚಾರಗಳ ಬಗ್ಗೆ ನಾನು ಮಾತಾಡುವಾಗ ಅವ್ರಿಗೆ ಅರ್ಥವಾಗುತ್ತೆ. ಅದು ಮಹಾಪ್ರಾಣ ಅಲ್ಪ ಪ್ರಾಣ ಅನ್ನೋದಲ್ಲ. ನನ್ನ ಮಾತು ಅವ್ರಿಗೆ ಅರ್ಥ ಆಗ್ತಾ ಇದೆಯಲ್ಲ ಸಾಕು. ಯಾಕೆಂದ್ರೆ ಆ ಪ್ರಾಣ ಕನ್ನಡ ಆಗಬೇಕು. ಅಲ್ಪ ಪ್ರಾಣ ಮಹಾಪ್ರಾಣ ಬಂದ್ರೆ ಸಾಲದು, ಆ ಪ್ರಾಣ ಕನ್ನಡ ಆಗಬೇಕು. ಆ ಪ್ರಾಣ ಕನ್ನಡ ಆಗಿದ್ದಕ್ಕೋಸ್ಕರ ನನ್ನ ಜೊತೆಯಲ್ಲಿ ಇವತ್ತು 78 ಲಕ್ಷ ಕಾರ್ಯಕರ್ತರಿದ್ದಾರೆ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ಅವರಿಗೆ ನನ್ನ ಕನ್ನಡ ಅರ್ಥ ಆಗಿದೆಯಲ್ವಾ? ಅರ್ಥ ಆಗದೆ ಹೋಗಿದ್ರೆ ಅವ್ರು ಯಾಕೆ ಅಷ್ಟು ಜನ ನನ್ನ ಜೊತೆಯಲ್ಲಿ ನಿಂತ್ಕೊಳ್ಳೋರು ಅಲ್ವಾ? ಯಾಕೆ ಇವತ್ತು ನೀವು ಕರೆದು ಗಂಟ್ಲಿ ನನ್ನ ಜೊತೆಲಿ ಮಾತಾಡುವಾಗ ಆ ಪ್ರಾಣ ಕಟ್ಕೊಂಡು ಏನಾಗಬೇಕಾಗಿದೆ? ಹೌದು. ಯಾವ ಪ್ರಾಣ ಬೇಕು? ಕನ್ನಡದ ಪ್ರಾಣ ಬೇಕು. ಈ ಕರ್ನಾಟಕಕ್ಕೆ ಬೇಕಾಗಿರೋದು ಕನ್ನಡ 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 ಅನ್ನುವ ಪ್ರಾಣ ಬೇಕು. ಕನ್ನಡವನ್ನ ಬಳಸುವ ಪ್ರಾಣ ಬೇಕು. ಕನ್ನಡವನ್ನ ಬಳಸುವ ಪ್ರಾಣ ಬೇಕು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದೋನೆ ನಮ್ಮ ನಿದ್ದರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ. ಕನ್ನಡವನ್ನು ಬಳಸುವ ಪ್ರಾಣ ಬೇಕಾಗಿದೆ. ಬರೀ ಎಲ್ಲೋ ನಿಂತ್ಕೊಂಡು ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಹೇಳಿ ಅವ್ರು ಕುತ್ಕೊಂಡು ಮಾತಾಡುವಂಥ ಬುದ್ಧಿಜೀವಿಗಳು ಅವ್ರು ಯಾವತ್ತೂ ಒಂದ್ ದಿವಸ ಬೀದಿ ನಿಲ್ದು ಕನ್ನಡಕ್ಕಾಗಿ ಹೋರಾಟ ಮಾಡಿದವರಲ್ಲ. ಬರೀ ಇವ್ರನ್ನ ಕಾಲೆಳೆಯೋದು ಬಿಟ್ರೆ, ಟೀಕೆ ಮಾಡೋದು ಬಿಟ್ರೆ, ಒಂದೇ ಒಂದು ದಿವಸ ಒಂದು ಕೇಸ್ ಹಾಕಿಸ್ಕೊಂಡು ಒಂದ್ ದಿವಸ ಜೈಲಿಗೆ ಹೋಗ್ಲಿ ನೋಡೋಣ, ಗೊತ್ತಾಗತ್ತೆ. ಅಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಜೈಲೊಳಗಡೆ ಹುಡುಕ್ಲಿ, ಗೊತ್ತಾಯ್ತಾ? ಕೇಳಲಿ ಅಲ್ಲಿ ಜೈಲಲ್ಲಿ ಇರೋರನ್ನ. ಹಾಗಾಗಿ ಈ ಥರ ಚೇಷ್ಟೆಗಳನ್ನೆಲ್ಲ ಬಿಟ್ಟು ಕನ್ನಡವೇ ಪ್ರಾಣ ಹಾಗಿಸ್ಕೊಂಡು ಕನ್ನಡವೇ ಉಸಿರಾಗಿಸ್ಕೊಂಡು ಕೆಲಸ ಮಾಡುವಂಥದ್ದು ಆಗಬೇಕು ಹೊರತು ಇಂಥದ್ದನ್ನೆಲ್ಲ ಒಲ್ಲದ ಗಂಡನಿಗೆ ಮಸ್ರಲ್ಲಿ ಕಲ್ಲು ಅಂತ ಹೇಳಿ ಕಲ್ಲು ಹುಡುಕುವ ಕೆಲಸ ಬಿಟ್ಬಿಡಿ. ಕನ್ನಡ ಎಲ್ಲರಿಗೂ ಅರ್ಥ ಆದರೆ ಸಾಕು. ನಾನು ಒಂದು ಉದಾಹರಣೆ ಹೇಳ್ತೀನಿ. ಈಗ ನಮ್ಮ ಹಳ್ಳಿ ಕಡೆಯಲ್ಲಿ ಯಾರ ಮನೆಗಾರ ಊಟಕ್ಕೆ ಹೋದರೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಲೇ ಉಂಡೇನೋ, ಉಂಡು ಇಕ್ಕಿಸ್ಕೊಂಡು ಹೋಗೋ ಅಂತ ಹೇಳ್ತಿದ್ವಿ. ಏನದು ಅರ್ಥ? ಅಂದ್ರೆ ನೀನು ಊಟ ಮಾಡಿ ಮನೇಲಿ ಇರೋರಿಗೆ ಊಟ ತಗೊಂಡೋಗೋ ಅಂತ ಅರ್ಥ. ನಿಮ್ಮಲ್ಲಿ ಮಾತಾಡಿದ್ರೆ, ಈ ಬುದ್ಧಿಜೀವಿಗಳು ಮುಂದೆ ಮಾತಾಡಿದ್ರೆ ನಗ್ತಾರೆ. ಅದು ನನ್ನ ಗ್ರಾಮೀಣ ಪ್ರದೇಶದ ಭಾಷೆ. ಅದು ಉಂಡು ಇಕ್ಕಿಸ್ಕೊಂಡು ಹೋಗು ಅನ್ನೋದು, ಗೊತ್ತಾಯ್ತಾ? ಇದು ಬೇಕು. ಯಾವ ಮೂಲ ಕನ್ನಡದ ಗ್ರಾಮೀಣ ಪ್ರದೇಶದ ಆ ಸೊಗಡಿನ ಭಾಷೆ ಎಲ್ಲ ಕಾಲಕ್ಕೂ ಉಳಿದಾಗ ಮಾತ್ರ ಕನ್ನಡದ ಬೇರು ಗಟ್ಟಿಯಾಗತ್ತೆ. ಇಲ್ಲದೆ ಹೋದರೆ ನಾವೆಲ್ಲವನ್ನ ಪಾಲಿಶ್ ಮಾಡ್ಕೊಂಡು ಮಾತಾಡೋದಾದರೆ ಆ ಮೂಲ ಬೇರು ಸತ್ತೋಗುತ್ತೆ. ಸರ್, ನಿಮ್ಮ ಬಗ್ಗೆ ಹೊರಗಡೆ ಕೆಲವೊಂದು ಮಾತುಗಳಿದೆ ಸರ್. ನಾರಾಯಣಗೌಡರು ಇಲ್ಲೆಲ್ಲ ಕನ್ನಡ ಕನ್ನಡ ಕರ್ನಾಟಕ ಅಂತಾರೆ, ಆದರೆ ಮಕ್ಕಳನ್ನ ಮಾತ್ರ ಫಾರಿನಲ್ಲಿ ಓದಿಸ್ತಾರೆ. ಇದ್ರ ಬಗ್ಗೆ ನನ್ನ ತಕರಾರಿಲ್ಲ, ನನಗಂತೂ ತಪ್ಪೇನಿಲ್ಲ ಅಂತ ಅನ್ನಿಸ್ತು. ಆದರೆ ಈ ತಕರಾರಿಗೆ ನಿಮ್ಮ ವಾದ ಏನು ಅಥವಾ ಅಭಿಪ್ರಾಯ ಏನು? ನೋಡಿ, ನಾರಾಯಣಗೌಡರು ಇಂಗ್ಲೀಷಿನ ಇನ್ನೊಂದು ಭಾಷೆಯ ವಿರೋಧಿ ಅಲ್ಲ. ಕನ್ನಡ ನನ್ನ ಮಾತೃಭಾಷೆ, ನನ್ನ ನೆಲದ ಭಾಷೆ. ಎಷ್ಟು ಪ್ರೀತಿ ಮಾಡಬೇಕು, ಅದನ್ನು ಎಷ್ಟು ಬಳಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಬಳಸ್ತೀನಿ. ನನ್ನ ಮಕ್ಕಳು ಅಷ್ಟೇ. ಇವತ್ತಿಗೂ ನಾನು ಕೂತ್ಕೊಂಡು ನನ್ನ ಮಕ್ಕಳಿಗೆ ಎಲ್ಲ ಕವಿಗಳ ಪದ್ಯಗಳನ್ನ ಹೇಳ್ಕೊಡ್ತೀನಿ. ಕನ್ನಡದ ಆಗು ಹೋಗುಗಳನ್ನು, ಇತಿಹಾಸಗಳನ್ನು, ಕಥೆಗಳನ್ನು, ವಚನಗಳನ್ನು ಎಲ್ಲವನ್ನ ಹೇಳ್ಕೊಡ್ತೀನಿ. ನನ್ನ ಮಕ್ಕಳು ಎಲ್ಲ ಹೇಳ್ತಾರೆ. ಹಂಗಂತ ಹೇಳಿ ಅವ್ರು ಯಾರು ಇಷ್ಟಪಟ್ಟು ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡ್ತೀನಿ ಅನ್ನೋದನ್ನ ತಪ್ಪು ಅಂತ ಯಾಕೆ ಭಾವಿಸ್ಬೇಕು? ಯಾಕೆ ಅವರು ವಿದೇಶಕ್ಕೆ ಹೋಗ್ಬಾರ್ದ್ವಾ? ಹಾಗಾದರೆ ಕನ್ನಡ ಹೋರಾಟಗಾರರು ಮಕ್ಕಳು ಬಟ್ಟೆ ಹರ್ಕೊಂಡು ಬೀದಿಲಿ ನಿಂತ್ಕೋಬೇಕಾ? ಅವ್ರು ಒಳ್ಳೆ ಊಟ ಮಾಡಬಾರ್ದು, ಅವ್ರು ಒಂದು ಒಳ್ಳೆ ಮನೆಯಲ್ಲಿ ಇರಬಾರ್ದು, ಒಳ್ಳೆಯ ರೀತಿಯ ವ್ಯಾಸಂಗವನ್ನು ಓದುವಂಥ ಇದಿರಬಾರ್ದು? ಯಾಕೆ ಮಾಡಬಾರ್ದು? ಅದ್ಯಾಕೆ ತಪ್ಪು ಅಂತ ನಿಮ್ಗೆ ಅನಿಸುತ್ತೆ? ಕರೆಕ್ಟ್.
ಆ ಮಕ್ಳಿಗೆ ಕನ್ನಡ ಗೊತ್ತಿಲ್ಲ ಅಂದಾಗ ನೀವು ಆ ಪ್ರಶ್ನೆ ಹೇಳ್ರಿ ನನ್ನ ಮುಂದೆ. ನೀವು ಇಷ್ಟೆಲ್ಲ ಕನ್ನಡದ ಬಂಬಡಿ ಹೊಡಿತೀರಿ ನಾರಾಯಣಗೌಡ್ರೆ, ನಿಮ್ಮ ಮಕ್ಳಿಗೆ ಇಂಗ್ಲೀಷ್ ಬಿಟ್ಟರೆ ಕನ್ನಡ ಗೊತ್ತಿಲ್ಲ ಅಂತ ಹೇಳಿದಾಗ ಅದನ್ನು ನಾನು ಒಪ್ಕೋತೀನಿ ಆ ಟೀಕೆನ. ಆದರೆ ನನ್ನ ಮಕ್ಕಳು ಆ ಟೀಕೆ ಮಾಡೋರಿಗಿಂತ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಕನ್ನಡದ ಯಾವ ಕವಿ ವಚನಗಳು ಮತ್ತೊಂದು ಎಲ್ಲವನ್ನು ಕಲಿಸಿದ್ದೀನಿ. ಆಗಿರುವಾಗ ಅವರು ಎಲ್ಲೇ ಹೋಗಿ ವ್ಯಾಸಂಗ ಮಾಡಿದ್ರೂ ಅವರು ಇವತ್ತು ನನ್ನ ಮಗಳು ಈಗ ವಿದೇಶದಲ್ಲಿ ಓದ್ಕೊಂಡು ಬಂದ್ಲು. ಹಂಗಂತ ನಾನು ಹೇಳಿದೆ ನನ್ನ ಮಗಳಿಗೆ, ನೀನು ಓದ್ಕೊಂಡು ಮತ್ತೆ ಬಂದ ಮೇಲೆ ಅವಳೇನು ಮಾಡಿದ್ಲು, ಇಲ್ಲೊಂದು ಸಣ್ಣ ಉದ್ಯಮವನ್ನು ಕಟ್ಟಿಳು. ಈಗ ಆ ಉದ್ಯಮದಲ್ಲಿ ಇವತ್ತು 100 ಜನ ಇದ್ದಾರೆ, 100 ಜನ ಕನ್ನಡಿಗರಿಗೆ ಕೆಲಸ ಕೊಟ್ಟಿದ್ದಾಳೆ ಅಲ್ವಾ. ಹಾಗಾಗಿ ಯಾವುದೇ ಎಲ್ಲೇ ಹೋದರೂ ಬಂದರೂ ಸಹ ಈಗ ನಮ್ಮಲ್ಲಿ ತಗೊಳ್ಳೋಣ, ಯಾರು ನಮ್ಮ ಬೇಂದ್ರೆ ಅವರು ಮಾತೃಭಾಷೆ ಯಾವುದು? ಬೇಂದ್ರೆ ಅವ್ರದ್ದು ಮರಾಠಿ. ಮಾಸ್ತಿ ಕನ್ನಡದ ಆಸ್ತಿ ಅಂತ ಪೂಜೆ ಮಾಡ್ತೀವಿ, ಮಾತೃಭಾಷೆ ತಮಿಳು. ರಾಜರತ್ನಮ್ಮು ಮಾತೃಭಾಷೆ ತಮಿಳು ಅಲ್ವಾ. ಹಾಗಾಗಿ ಕಸ್ತೂರಿ ಕನ್ನಡದಲ್ಲಿ ಭಾರಿ ದೊಡ್ಡ ಸಾಹಿತಿ, ಅವರ ಮಾತೃಭಾಷೆ ಮಲಯಾಳಮು. ಅವರು ಕನ್ನಡವನ್ನು ಪ್ರೀತಿ ಮಾಡಲಿಲ್ವ? ಕನ್ನಡದಲ್ಲಿ ಸಾಹಿತ್ಯ ಬರಲಿಲ್ವ? ಕನ್ನಡಕ್ಕೆ ಜ್ಞಾನಪೀಠ ತಂದು ಕೊಡಲಿಲ್ವ? ಹಾಗೆ ಯಾವ ಭಾಷಿಕರಾದ್ರೂ ಈ ನೆಲದ ಭಾಷೆನ ಪ್ರೀತಿ ಮಾಡೋದ್ರಲ್ಲಿ ಮತ್ತು ಬೇರೆ ಭಾಷೆ ಕಲಿಯೋದ್ರಲ್ಲಿ ಯಾವ ತಪ್ಪಿಲ್ಲ. ನಮ್ಮ ಭಾಷೆಯನ್ನು ನಾವು ಮಾತಾಡಬೇಕು. ಅದು ಬೇರೆ ಭಾಷೆಗಳನ್ನ ಕಲಿಬಾರ್ದು ಅಂತ ಹೇಳಿ ನಾನು ಯಾವತ್ತೂ ಹೇಳಿಲ್ಲ. ಹಿಂದಿಯನ್ನು ಕಲಿಬೇಡಿ ಅಂತ ಹೇಳಿಲ್ಲ, ಇಂಗ್ಲೀಷ್ನ ಕಲಿಬೇಡಿ ಅಂತ ಹೇಳಿಲ್ಲ. ನನ್ನ ಭಾಷೆ ಮಾತ್ರ ಮರಿಬೇಡಿ ಅಂತ ಹೇಳಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.